ನೋಡಿ ಏನು ಸಖತ್ತಾಗಿದೆ, ನೋಡಿ ಏನು ಸಖತ್ತಾಗಿದೆ, ಸೂಪರ್. ಕೋಣವದೆನ ನಿಲ್ಲಿಸಿದ್ದಾರೆ, ಜಸ್ಟ್ ಒಂದು ಸಿರಿಂಜ್ ಅಷ್ಟು ಬ್ಲಡ್ ತಗೊಂಡು ಅದನ್ನೇ ಅರ್ಪಣೆ ಮಾಡ್ತಾರೆ ಅಂತ. ನಮಸ್ಕಾರ, ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತು ಹೊನ್ನಾವರ ಹೋಗ್ತಿದ್ದೀವಿ. ಸೊ ಹೊನ್ನಾವರ ಹೋಗೋಕ್ಕಿಂತ ಮುಂಚೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಬನವಾಸಿಯಿಂದ ಶಿರ್ಸಿಯಿಂದ ನಾವು ಹೋಗ್ತಿರೋದು ನೆಕ್ಸ್ಟು ಯಾಣ ಮುಗಿಸ್ಕೊಂಡು ಹೊನ್ನಾವರ. ಸೊ ಇಷ್ಟರಲ್ಲಿ ಎಷ್ಟು ಪ್ಲೇಸ್ ಕವರ್ ಆಗುತ್ತೆ ಗೊತ್ತಿಲ್ಲ, ನೋಡೋಣ ಎಷ್ಟು ಪ್ಲೇಸ್ ಆಗುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾವು ಶಿವಮೊಗ್ಗದಿಂದ ಹೊರಟು ಇವಾಗ ಬನವಾಸಿ ಆಲ್ರೆಡಿ ರೀಚ್ ಆಗಿದ್ದೀವಿ. ಸೊ ಬನ್ನಿ, ಸೊ ಬನವಾಸಿ ಎಂಟ್ರಿ ತೋರಿಸ್ತೀನಿ. ದೇವಸ್ಥಾನ ಮಧುಕೇಶ್ವರ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಬನವಾಸಿ. ಸೊ ಇಲ್ಲೆಲ್ಲ ಅಷ್ಟೊಂದು ಮೇಂಟೆನೆನ್ಸ್ ಮಾಡಿಲ್ಲ. ನೋಡೋಣ ಒಳಗಡೆ ಎಲ್ಲ ಯಾವ ಥರ ಇರುತ್ತೆ ತೋರಿಸ್ತೀವಿ. ಸೊ ನಮ್ಮ ನಮ್ಮ ಕಾಳೆಬ್ರು, ನಮ್ಮ ಸುಂದರೇಶು, ನನ್ನ ಮಗಳು ಎಲ್ಲ ಎಲ್ಲ ಬಂದಿದ್ದೀವಿ. ಸೊ ಟೋಟಲ್ 10 ಮೆಂಬರ್ಸ್. ಯಾರು ಹಾಯ್. ಸ್ಟ್ರಕ್ಚರ್ ನೋಡ್ಬೋದು ಯಾವ ಥರ ಕೆತ್ತಿದ್ದಾರೆ ನೋಡಿ. ಇದೆಲ್ಲ ಹೊಡೆದಾಕಿದ್ದಾರೆ. ಸೊ ಎಲ್ಲ ಹಾಳಾಗಿದೆ ಈ ಕಡೆ. ಸೊ ಈ ಕಡೆನೂ ಅಷ್ಟೇ, ಕೊಂಬೆಲ್ಲ ಮುರಿದಾಕ್ಬಿಟ್ಟವ್ರೆ ನೋಡಿ, ಇದೆಲ್ಲ ಮುರಿದೋಗಿದೆ. ಅಯ್ಯಪ್ಪ ಸ್ವಾಮಿಗಳು ಹೋಗ್ತಿದ್ದಾರೆ, ಗಂಟೆ ಸ್ವಾಮಿಗಳು ನೋಡಿ ಈ ಥರ ಇದೆ. ಈ ಥರ ಇದೆ ನೋಡಿ ಒಳಗಡೆ ದೇವಸ್ಥಾನ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ, ನೋಡೋಣ ಇದ್ದರೆ ಅದನ್ನು ತೋರಿಸ್ತೀನಿ ನಿಮಗೆ. ಬನವಾಸಿ ಇದೊಂದೇ ಅನಿಸುತ್ತೆ ಟೆಂಪಲ್ಲು, ಬೇರೆ ಏನೂ ಇಲ್ಲ ಅನಿಸುತ್ತೆ. ಟೆಂಪಲ್ಗಳು ಬೇರೆ ಇದೆ, ಬಟ್ ಫೇಮಸ್ ಟೆಂಪಲ್ ಇದೊಂದೇ ಅನಿಸುತ್ತೆ. ನೋಡೋಣ. ಸೊ ಮುಂದೆ ನಮ್ಮದು ಜರ್ನಿ ಯಾವ ಥರ ಇರುತ್ತೆ. ಮತ್ತು ಯಾಣ ನಾನು ಇದೆ ಫಸ್ಟ್ ಟೈಮ್ ಹೋಗ್ತಿರೋದು, ಶಿರ್ಸಿನೂ ಇದೆ ಫಸ್ಟ್ ಟೈಮು, ಬನವಾಸಿನೂ ಇದೆ ಫಸ್ಟ್ ಟೈಮ್ ಬಂದಿರೋದು. ಹೊನ್ನಾವರ ಹೋಗಿದ್ದೀನಿ, ಮುರುಡೇಶ್ವರ ಸೈಡೆಲ್ಲ ಹೋಗಿದ್ದೀನಿ, ಬಟ್ ಇದೆಲ್ಲ ಹೋಗ್ತಿರೋದು ಇದೆ ಫಸ್ಟ್ ಟೈಮು. ನೋಡೋಣ, ಎಲ್ಲ ತೋರಿಸ್ತೀನಿ, ಸ್ಟೇ ಟ್ಯೂನ್ಡ್. ಕಂಬಗಳ ಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ. ಸೇಮ್ ನಮ್ಮ ಹಂಪಿ ಸೈಡಲ್ಲಿ, ನಮ್ಮ ಬೇಲೂರು ಹಳೆಬೀಡು ಸೈಡಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ ಇದೆ ಸ್ಟ್ರಕ್ಚರ್. ಇದು ನೋಡ್ಬೋದು. ಬಸವಣ್ಣ ಇಲ್ಲ, ಕೊಡ್ತಾ ಇದ್ದೀನಲ್ಲ ವಾಯ್ಸ್, ಸಾಕು ಕ್ಯಾಪ್ಚರ್ ಆಗಿರುತ್ತೆ. ಅಷ್ಟೇ, ಇದು ಒಳಗಡೆಯಿಂದ ಬಿಡಲ್ಲ. ಸರ್ಕಲು ಬದಲ ಶಿವಪಾರ್ವತಿ ಆದಿತೀರ್ಥ 1638 ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಸಿಂಹಾಸನ ಪೂಜೆ ಮಾಡ್ತೀವಿ. ಈ ಗಂಟೆ ನೋಡಿ, ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ 1 ಗಂಟೆ ಹೊಡೆದ್ರೆ ಓಂ ಅಂತ ಬರುತ್ತೆ. ಈ ಗಂಟೆ ಹೊಡಿ 1 ತಲೆ ಹೊಡೆದ್ರೆ 1 ನಿಮಿಷ ಪಂಚಲ ಗಂಟೆ 400 ವರ್ಷದ ಗಂಟೆ, 400 ವರ್ಷ. ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರದಲ್ಲಿ 9 ಅಲಂಕಾರ ಮಾಡ್ತಾರೆ. ಆ ಕಡೆ ಉಮಾಮಡಿತೇಶ್ವರ, ಈ ಕಡೆ ಪಾರ್ವತಿ. ಬಸವಣ್ಣ ಬಲಗಣ್ಣಿಂದ ಈ ತಿಂಡಿಗೆ ಪಾರ್ವತಿ ನೋಡ್ತಾನೆ. ಈ ಥರ ನಿಮ್ಮನ್ನು ನೋಡಲಿಕ್ಕೆ ಯಾವ ಇರೋದ್ರ ಸಿಗಲ್ಲ. ಎಲ್ಲರೂ ನೋಡ್ಕೊಂಡು ಊರಿ ಹೋದ್ಮೇಲೆ ಸ್ವಲ್ಪ ಪ್ರತ್ಯೇಕರಿಗೆ ಹೇಳಬೇಕು. ದನಕರು ನೋಡ್ಕೊಳ್ಳೋಣ
ನೆನಪಾಗ್ತೀರಾ ಎಲ್ಲರೂ ಈ ಕಡೆ ಬನ್ನಿ. ಅಲ್ಲಿ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡ್ತಾ ಬಸವಣ್ಣ. ಅಲ್ಲಿಂದ ಇಲ್ಲಿಗೆ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಏ ಅಲ್ಲ ಬಸವಣ್ಣ ಕಾಣ್ತೈತಾ ಕಣ್ಣು ಅಲ್ಲಿಂದ ಕರೆಕ್ಟಾಗಿ ಇಲ್ಲಿ ಕಾಣ್ತೈತೆ ನೋಡ್ರಿ. ನೋಡಿ ಅಲ್ಲಿಂದ ಬಸವಣ್ಣ. ಸೊ ಇಲ್ಲಿ ಕರೆಕ್ಟಾಗಿ ಒಂದೇ ಒಂದು ಕಣ್ಣಲ್ಲಿ ನೋಡ್ತಿದ್ದೆ ನೋಡಿ ಸ್ನೇಹಿತರೆ. ಈ ಕಿಂಡಿಯಿಂದ ನೀವು ನೋಡಿದ್ರೆ ಅಲ್ಲಿ ಕಾಣ್ತಿದೆಯಲ್ಲ ಬಸವಣ್ಣ, ಆ ದೃಷ್ಟಿ ಈ ಕಿಂಡಿ ಒಳಗಡೆಯಿಂದ ಕಾಣುತ್ತೆ. ಈ ಕಿಂಡಿ ಒಳಗಡೆಯಿಂದ ನೋಡ್ತಿರ್ಬೋದು ನೋಡಿ. ನಾನು ಝೂಮ್ ಮಾಡ್ತೀನಿ ನೋಡಿ. ಒಂದು ಕಣ್ಣು ಹೆಂಗೆ ಕಾಣ್ತಿದೆ ಬಸವಣ್ಣಂದು. ಅವಾಗಿನ ಟೆಕ್ನಾಲಜಿ ಇವಾಗಿಲ್ಲ. ಸೊ ಅವಾಗಿನ ಆ್ಯನ್ಸೆಸ್ಟರ್ಸ್ ಮುಂದೆ ನಾವು ಏನೂ ಇಲ್ಲ, ನಮ್ಮ ಟೆಕ್ನಾಲಜಿ ಏನಿಲ್ಲ. ಅವರೆಲ್ಲ ನೋಡಿ ನಮಗಿನ್ನ ತುಂಬ ಫಾರ್ವರ್ಡ್ ಇದ್ದಾರೆ. ಆ್ಯಕ್ಚುಲಿ ನಮಗೆ ತಿಳಿದಿಲ್ಲ ಅಷ್ಟೇ. ನೋಡಿ ಇಲ್ಲಿ ಚಪ್ಪಾಳೆ ಹೊಡೆದು ನಮಸ್ಕಾರ ಮಾಡಬೇಕಂತೆ ಶಿವನಿಗೆ. ಕ್ಲ್ಯಾಪ್ ಮಾಡಪ್ಪ, ಕ್ಲ್ಯಾಪ್ ಮಾಡು. ಜಿಜ್ಜಿ ಕಡಲೆ ತಿನ್ನುತ್ತಂತೆ. ಕ್ಲ್ಯಾಪ್ ಮಾಡು. ಹಂಗೆ ಹಾಂ ನಮಸ್ಕಾರ ಮಾಡು. ನೋಡು ನನ್ನ ಮಗಳು ಕ್ಲ್ಯಾಪ್ ಮಾಡಿ ಬಸವಣ್ಣಂಗೇನೋ ಹೇಳ್ತಾ ಇದ್ದಾಳೆ. ಬಾ ಬಾ ಸಾಕು ಬಾ. ರೈಟ್ ಸೈಡ್ದು ಆಗ್ಲೇ ತೋರಿಸಿದ್ನಲ್ಲ ಅಲ್ಲಿಗೆ ನೋಡ್ತಿದೆ ಈ ಲೆಫ್ಟ್ ಸೈಡು ಈಶ್ವರನ ಹತ್ರ ನೋಡ್ತಿದೆ ಈ ಕಡೆ. ಸೊ ಇದು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡ್ವಿ. ಒಳಗಡೆ ಇದ್ದವರು ಪೂಜಾರಿಗಳು ಹೇಳಿದ ಪ್ರಕಾರ ಗರ್ಭಗುಡಿ ಬಂದ್ಬಿಟ್ಟು 1800 ವರ್ಷಗಳ ಹಿಂದೆ ಮಾಡಿರೋದು ಗರ್ಭಗುಡಿ ಸ್ಥಾಪನೆ ಆಗಿರೋದು. ಸೊ 200ನೇ ಇಸ್ವಿನಲ್ಲಿ ಇದು ಎಲ್ಲ ಬಿಲ್ಟ್ ಆಗಿರೋದು. ನಾವಿವಾಗ 2026ರಲ್ಲಿದ್ದೀವಿ. ಸೊ ಎಷ್ಟು ವರ್ಷಗಳ ಇತಿಹಾಸ ಇದೆ ನೋಡಿ ನಮ್ಮ ಟೆಂಪಲ್ಸಿಗೆ. ನಮಗೆ ಗೊತ್ತಿಲ್ಲ ಅಷ್ಟೇ. ಆದಷ್ಟು ಪ್ರಯತ್ನ ಮಾಡ್ತೀನಿ ಹಿಸ್ಟ್ರಿನ ತಿಳ್ಕೊಂಡು ಹೇಳೋದಕ್ಕೆ ನಿಮಗೆ. ನಾವು ಯಾವ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ. ಸೊ ನೋಡೋಣ ಮುಂದೆ ಏನೇನು ಸಿಗುತ್ತೆ, ಏನೇನು ತಿಳಿಸ್ತೀನಿ, ಏನೇನು ನನಗೆ ಗೊತ್ತಾಗುತ್ತೆ ಅದು ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಯಮನ ವಿಗ್ರಹನ ಕೂಡ ಕೆತ್ತಿದ್ದಾರೆ ಈ ದೇವಸ್ಥಾನದಲ್ಲಿ. ಬನವಾಸಿ ಬಂದರೆ ಇದು ದೇವಸ್ಥಾನ ಸುತ್ತಾಗ್ತಾಯಿದ್ದೀವಿ. ಸೊ ಇಲ್ಲೊಂದು ಟೆಂಪಲ್ ಇದೆ, ಇಲ್ಲೆಲ್ಲ ವಿಗ್ರಹಗಳಿದೆ, ಇಲ್ಲೆಲ್ಲ ದೇವಸ್ಥಾನ ಪೂರ್ತಿ. ಲಕ್ಷ್ಮೀ ನರಸಿಂಹನ ವಿಗ್ರಹ ನೋಡಿ, ತುಂಬ ಹಳೆಯದು ಹೆಂಗಿದೆ. ಲಕ್ಷ್ಮೀ ನರಸಿಂಹ ನೋಡ್ತಿರ್ಬೋದು. ಕೇದಾರೇಶ್ವರ ಅಂತಲೂ ಇದೆ ಇಲ್ಲಿ. ಸೊ ನೆಕ್ಸ್ಟು ಬಂದರೆ ಚಿಂತಾಮಣಿ ಗಣಪತಿ ಅಂತಲೂ ಇದೆ ನೋಡಿ. ನೆಕ್ಸ್ಟು ಬಂದರೆ ನೀರಾವೃತಿ ಅಂತ, ನೀರಾವೃತಿ. ನೆಕ್ಸ್ಟು ದಂಡಿರಾಜ ಗಣಪತಿ. ಸೊ ನೋಡಿ ಏನು ಸಕ್ಕತ್ತಾಗಿದೆ. ರಾಮೇಶ್ವರನ ವಿಗ್ರಹ ನೋಡ್ಬೋದು ನೀವು. ನೆಕ್ಸ್ಟು ವರುಣ, ವೆಂಕಟರಮಣ, ಶ್ರೀರಾಮ, ಉಮಾಮಹೇಶ್ವರ. ಇಲ್ಲೂ ಒಂದು ಟೆಂಪಲ್ ಇದೆ ನೋಡಿ. ಈ ಕಡೆಯಿಂದ ನೋಡಿ ಯಾವ ಥರ ಕಾಣುತ್ತೆ ಟೆಂಪಲ್ಲು. ಸೊ ಇದು ಮೇಯ್ನ್ ಗರ್ಭಗುಡಿ. ಬಸವಲಿಂಗೇಶ್ವರ ಇದು. ಸೊ ಇವಾಗ ಮಧುಕೇಶ್ವರ ದೇವಸ್ಥಾನ ಮುಗೀತು, ಬನವಾಸಿ. ನೆಕ್ಸ್ಟು ಹೋದರೆ ಶಿರ್ಸಿಗೆ ಹೋಗ್ತೀವಿ. ಸೊ ಇಲ್ಲಾಂದರೆ ನೆಕ್ಸ್ಟು ಡೈರೆಕ್ಟ್ ಯಾಣ. ಸೊ ಯಾಣ ಮುಗಿಸ್ಕೊಂಡು 1 hour. ಸೊ ಇವತ್ತಿನ ಡೇನ 1 hourಗೆ ಎಂಡ್ ಮಾಡೋಣ. ಸೊ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ. ಸೊ ನೆಕ್ಸ್ಟು ಶಿರ್ಸಿ ಇಲ್ಲ ಯಾಣದಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲಿದೇನಾದರೂ ಹಿಸ್ಟ್ರಿ ನನಗೆ ಗೊತ್ತಾದರೆ ಯಾವ ಥರ ಫಾರ್ಮೇಷನ್ ಆಯ್ತು ಅಂತ ಅದು ಕೂಡ ತೋರಿಸ್ತೀನಿ. 2 hours later.
ಶಿರ್ಸಿ ಮಾರಿಕಾಂಬ ದರ್ಶನ ಮಾಡಿಕೊಂಡು ನೆಕ್ಸ್ಟು ಯಾಣ ಕಡೆ ನಮ್ಮ ಪ್ರಯಾಣ. ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಇವಾಗ ಟೈಮು 1:10, 1 ಗಂಟೆ 10 ನಿಮಿಷ. ಸೊ ದರ್ಶನ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಏನೋ ಸ್ವಲ್ಪ ಗಲಾಟೆ ಎಲ್ಲ ಆಗಿತ್ತು, ಮುಂದೆಲ್ಲ ಹೊಡೆದಾಕಿದ್ದಾರೆ ಅಂತ ಹೇಳ್ಬಿಟ್ಟು ಗಲಾಟೆ ಆಗಿತ್ತು ಅನಿಸುತ್ತೆ. ಸೊ ನಮಗೂ ಗೊತ್ತಿಲ್ಲ, ಇದು ನೋಡೋಣ ಎಷ್ಟೊತ್ತಾಗುತ್ತೆ. ಮತ್ತೆ ಎಲ್ಲ ತೋರಿಸ್ತೀನಿ. ವರ್ಷ ಶಿರ್ಸಿ ಮಾರಿಕಾಂಬ ಟೆಂಪಲ್ದು ಜಾತ್ರೆ ನಡೆಯುತ್ತೆ. ಸಿಕ್ಕಾಬಿಟ್ಟೆ ಜೋರು, ಭಯಂಕರ ಜೋರು ನಡೆಯುತ್ತೆ ಇಲ್ಲಿ. ಸೊ ಜಾತ್ರೆ ಟೈಮಲ್ಲಿ ಬಂದರೆ ಒಂದೊಳ್ಳೆ ವೈಬ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಾದರೂ ನೀವು ಈ ಕಡೆಯವ್ರು ಇದ್ದರೆ ಕಾಮೆಂಟ್ ಮಾಡಿ, ಇದ್ರ ಇತಿಹಾಸ ಮತ್ತು ಯಾವಾಗ ಜಾತ್ರೆ ನಡೆಯುತ್ತೆ, ಎಷ್ಟು ದಿವಸ ನಡೆಯುತ್ತೆ ಅಂತ. ನಮ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ನೀವು ಯಾರಾದರೂ ಈ ಸೈಡವರು, ಶಿರ್ಸಿ ಸೈಡವರು ನೋಡ್ತಾ ಇದ್ದರೆ ಕಾಮೆಂಟ್ ಮಾಡಿ. ಅಲ್ಲಿ ಒಳಗಡೆ ಫುಲ್ಲು ರಿನೋವೇಷನ್ ವರ್ಕ್ ನಡೀತಾ ಇದೆ. ಇಲ್ಲಿ ಬಂದಿದ್ದೀವಿ ಎಂಟ್ರಿ ಕ್ಯೂಗೆ. ಇಲ್ಲಿ ಒಂದು ಕೋಣ ಸಾಕಿದ್ದಾರೆ. ಸೊ ಇದು ಜಸ್ಟು ಕೋಣನ ಆ್ಯಕ್ಚುಲಿ ಇಲ್ಲಿ ಮಾರಿಕಾಂಬ ಟೆಂಪಲ್ಲು ಜಾತ್ರೆ ನಡೆಯೋ ಟೈಮಲ್ಲಿ ಕೋಣನ ವಧೆ ಮಾಡ್ತಾರೆ, ಅಂದರೆ ಕಡಿತಾರೆ. ಸೊ ಈಗ ಅದನ್ನು ಇಲ್ಲಿ ಬರೆದಿರೋ ಪ್ರಕಾರ ಸೊ ಕೋಣ ವಧೆನ ನಿಲ್ಲಿಸಿದ್ದಾರೆ. ಜಸ್ಟ್ ಒಂದು ಸಿರಿಂಜ್ ಅಷ್ಟು ಬ್ಲಡ್ ತಗೊಂಡು ಅದನ್ನೇ ಅರ್ಪಣೆ ಮಾಡ್ತಾರೆ ಅಂತ ಹೇಳಿದ್ರು. ನೋಡೋಣ. ಸೊ ಫೈನಲಿ ನಾವು ಯಾಣಕ್ಕೆ ಬಂದಿದ್ದೀವಿ. ನೋಡಿ, ಇದೇ ಎಂಟ್ರಿ. ಸೊ ಇದಿದೆ, ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಯಾಣ ಕೇವ್ಸ್ ಒಳಗಡೆ ಹೋದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ನಾವು ಅಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ 0.5 ಕಿಲೋಮೀಟರ್ ಇದೆ ಅಂತ ಟ್ರಕ್ಕಿಂಗಲ್ಲಿ ಅಲ್ಲಿ ಬೋರ್ಡ್ ಹಾಕಿದ್ರು, ಅರಣ್ಯ ಇಲಾಖೆಯವರು. ಸೊ ನೋಡೋಣ ಎಷ್ಟಾಗುತ್ತೆ. ಫೈನಲಿ ಡೆಸ್ಟಿನೇಷನ್ ರೀಚ್ ಆದಮೇಲೆ ತೋರಿಸ್ತೀನಿ. ನಮ್ಮ ಬ್ಯಾಚ್, ನಮ್ಮ ಹಾಲ. ನಮ್ಮ ಹಾಲ ಇದಾನಲ್ಲ, ನಮ್ಮ ಗ್ರೂಪ್ಗೆ ನಂಬರ್ 1 ಕಾಮಿಡಿಯನ್. ನೋಡಿ ಏನು ಸಖತ್ತಾಗಿದೆ ನೋಡಿ ಫಾರ್ಮೇಷನ್ನು ರಾಕ್ಸ್ದು. ಸೊ ಒಬ್ಬೊಬ್ಬರು ಒಂದೊಂದು ಸ್ಟೋರಿ ಹೇಳ್ತಾರೆ ಇದಕ್ಕೆ. ಸೊ ಇದು ಯಾರು ಇಟ್ಟಿರೋದು ಅಥವಾ ಯಾರಾದರೂ ಮಾಡಿರೋದು ಅಲ್ಲ. ಸೊ ಇದು ನ್ಯಾಚುರಲಿ ಫಾರ್ಮ್ಡ್. ಸೊ ತುಂಬ ಅದ್ಭುತಗಳಿದೆ ನಮ್ಮ ಕರ್ನಾಟಕದಲ್ಲೇ. ತುಂಬ ನೋಡೋವಂಥ ಪ್ಲೇಸಸ್ ತುಂಬ ಇದೆ. ಸೊ ನೋಡಬೇಕಷ್ಟೇ, ಎಕ್ಸ್ಪ್ಲೋರ್ ಮಾಡಬೇಕು. ಒಂದೊಂದು ಪ್ಲೇಸ್ಗಳು ಹುಡ್ಕೊಂಡು ಬೇರೆ ಸ್ಟೇಟ್ಗೆಲ್ಲ ಹೋಗ್ತಾರೆ, ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ. ನಮ್ಮ ಕರ್ನಾಟಕದಲ್ಲಿರೋ ಪ್ಲೇಸಸ್ನೇ ನೋಡಿರಲ್ಲ. ನೋಡಿ ಏನು ನೋಡಿ, ಸಕ್ಕತ್ತಾಗಿ ನೋಡಿ, ಸೂಪರ್ ವ್ಯೂ. ವಾವ್, ಸೂಪರ್. ಫೈನಲಿ ಇಲ್ಲಿ ಬಂದ್ವಿ. ಏನು ಭಾರಿ ದೂರ ಏನಿಲ್ಲ, 500 ಮೀಟ್ರ್ ಇದೆ ಅಷ್ಟೇ ಅಲ್ಲಿಂದ, ಎಂಟ್ರಿ ಪಾಯಿಂಟಿಂದ. ಸೊ ಒಂದು ವೆಹಿಕಲ್ಗೆ 50 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ, ಒಬ್ಬರಿಗೆ 10 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ನೋಡಿ ಸಕ್ಕತ್ತಾಗಿದೆ ಫಾರ್ಮೇಷನ್ನು ಕಲ್ದು. ಯಾಣ ಇದು ನನ್ನ ಫಸ್ಟ್ ಟೈಮ್ ವಿಸಿಟ್ಟು. ಸೊ ನೀವು ಯಾರಾದರೂ ಇಲ್ಲಿ ಆಲ್ರೆಡಿ ವಿಸಿಟ್ ಮಾಡಿದರೆ ನಿಮಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡ್ತಿರ್ಬೋದು. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಚಂಡಿಕಾ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದ್ರ ಒಳಗಡೆಯಿಂದನೇ ಮತ್ತೆ ಕೇವ್ಸ್ಗೆ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಒಳಗಡೆ ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಆಮೇಲೆ ಹೋಗ್ಬೇಕು. ಮತ್ತೆ ಇಲ್ಲಿ 10 ರೂಪಾಯಿ ಟಿಕೆಟ್ ತೊಗೋಬೇಕು ಎಕ್ಸ್ಟ್ರಾ ಎಂಟ್ರಿ ಕೇವ್ಸ್ಗೆ ಒಳಗಡೆ ಹೋಗೋಕ್ಕೆ.
ನೋಡಿ ಇದೆ ಕೇವ್ ಎಂಟ್ರಿ, ಇಲ್ಲೆಲ್ಲ ನೀರುಗಳು ಅಂತಿದೆ ನೋಡಿ. ವಾವ್, ಸಕ್ಕತ್ತಾಗಿದೆ ಗಾಯ್ಸ್. ನಿಜವಾಗ್ಲೂ ನೀವು ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಿದ್ದೀರ ನನಗೆ ಗೊತ್ತಿಲ್ಲ. ಸೊ ನಿಜವಾಗ್ಲೂ ನೀವು ಒಂದ್ಸಲಿ ಬಂದು ನೋಡ್ಬೇಕಿಲ್ಲಿ, ಮಸ್ತಿದೆ. ಆಮೇಲೆ ಹೆಜ್ಜೇನುಗಳಿವೆ, ಗಲಾಟೆ ಮಾಡಬೇಡಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಫ್ಲ್ಯಾಶ್ ಯೂಸ್ ಮಾಡಬೇಡಿ ಅಂತಲೂ ಕೂಡ ಹೇಳಿದ್ದಾರೆ ಫೋಟೋ ತೆಗಿಬೇಕಾದ್ರೆ. ನೋಡಿ ಯಾವ ಥರ ಇದೆ ಫಾರ್ಮೇಷನ್, ಸೂಪರ್. 2,65,000 ವರ್ಷಗಳಾಯ್ತಂತ ಇದೆ ಫಾರ್ಮೇಷನ್ ಆಗಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಉಲ್ಲೇಖ ಮಾಡ್ತಾರೆ ಹಿಸ್ಟ್ರಿನ. ಭಸ್ಮಾಸುರ ನಮ್ಮ ಶಿವನ್ನ ಓಡಿಸ್ಕೊಂಬಂದಾಗ ತಲೆ ಮೇಲೆ ಕೈ ಇಡಬೇಕು ಅಂತೇಳಿ ಇಲ್ಲಿ ಐಕ್ಯವಾದ ಜಾಗ ಅಂತ ಕೂಡ ಹೇಳ್ತಾರೆ. ನಮ್ಮ ಸ್ಕಂದ ಪುರಾಣದಲ್ಲಿ ಅದು ಬೇರೆ ಥರ ಹೇಳ್ತಾರೆ. ಸೊ ಅಷ್ಟೊಂದು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೋಡಿ ಏನು ಸಖತ್ತಾಗಿದೆ, ಸೂಪರ್. ಇದು ನೋಡಿ ಯಾವ ಥರ ಇದೆ ಎಂಟ್ರಿ, ಸಖತ್ತಾಗಿದೆ ಅಲ್ಲ. ವಾವ್, ಸೂಪರ್ ಗೈಸ್. ನಿಜವಾಗ್ಲೂ ನೀವು ಎಕ್ಸ್ಪೀರಿಯನ್ಸ್ ಇದನ್ನು ಕಣ್ಣಿಂದ ಡೈರೆಕ್ಟ್ ಮಾಡಬೇಕು. ವಿಡಿಯೋದಲ್ಲಿ ಯಾವ ಥರ ಕಾಣ್ತಿದೆ ಗೊತ್ತಿಲ್ಲ, ಸೂಪರ್. ನೋಡಿ ಯಾವ ಥರ ಇದೆ ಫಾರ್ಮೇಷನ್, ಸೂಪರ್. ಎಲ್ಲ ಫೋಟೋಸ್ ತೊಗೊಳ್ತಿದ್ದಾರೆ. ಹೊರಗಡೆ ಬಂದ್ವಿ ಇವಾಗ ನಾವು ಎಷ್ಟು ನೋಡಿ ಯಾವ ಥರ ಇದೆ ನೇಚರ್, ಸಕ್ಕತ್ತಾಗಿದೆ. ದಯವಿಟ್ಟು ಯಾರು ಪ್ಲಾಸ್ಟಿಕ್ನ ತರಬೇಡಿ. ಪ್ಲಾಸ್ಟಿಕ್ ಬಾಟಲ್ಸು ತೊಗೊಂಬಂದು ಇಲ್ಲಿ ಬಿಸಾಕೋದು, ಪ್ಲಾಸ್ಟಿಕ್ ಕವರ್ಸು ಎಲ್ಲ ಮಾಡಬೇಡಿ ದಯವಿಟ್ಟು. ಸೊ ಆ ಕಡೆಯಿಂದ ಎಂಟ್ರಿ, ಈ ಕಡೆಯಿಂದ ಎಕ್ಸಿಟ್. ಸೊ ಫೈನಲಿ ನಾವು ಇದರಿಂದ ಯಾಣದಿಂದ ಹೊರಟು ಟುವರ್ಡ್ಸ್ 1 hour ಹೋಗ್ತಾಯಿದ್ದೀವಿ. ಅದು ವ್ಯೂ ಆಗಿದೆ, ಸನ್ಸೆಟ್ ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ಇನ್ನೂ ಸಖತ್ತಾಗಿದೆ ವ್ಯೂ. ನಾನೇನು ಮಾಡಿದೆ, ನಾನೇನು ಇದು ಮಾಡ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ನಮ್ಮ ಹಾಲ ಭಾರಿ ಎಂಟರ್ಟೈನರು. ಫೈನಲಿ 1 hourದಲ್ಲಿ ನಮ್ಮದು ರೆಸಾರ್ಟಿಗೆ ಬಂದಾಯಿತು. ಸೊ ಇವತ್ತು ಇಲ್ಲಿ ಸ್ಟೇ. ಇದು ಬೀಚ್ ಪಾಮ್ ರೆಸಾರ್ಟ್ ಅಂತ. ಸೊ ಓಕೆ, ಪ್ರೈಸಸ್ಸು ಪರ್ ರೂಮು ನೀವು ಬೇಕಂದರೆ 3 ಪೀಪಲ್ಸ್ ಇರ್ಬೋದು. ಸೊ ಇವಾಗ ಕರೆಂಟ್ ಪ್ರೈಸಸ್ಸು 3,700 rupees ಇದೆ. ಸೊ ಪರ್ ರೂಮು 3 ಪೀಪಲ್ಸ್ ಅಲೌಡು. ಸೊ ವಿತ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡು ಬೆಳಿಗ್ಗೆ. ಸೊ 3,700 rupees ಇದೆ. ಸೊ ಇನ್ನು ಆ್ಯಕ್ಚುಲಿ ಇದು ಸೀಸನ್ ಅಲ್ವಾ, ಸೊ ಜನವರಿ 5th ತನಕ ಸೀಸನ್ ಇದೆ. 5th ಆದಮೇಲೆ ಬಂದರೆ ನಿಮಗೆ ಇನ್ನೂ ಕಡಿಮೆ ಸಿಗುತ್ತೆ, 2-2.5 ಸಾವಿರಕ್ಕೆಲ್ಲ ಸಿಕ್ಬಿಡುತ್ತೆ. ಸೊ ಇವತ್ತಿನ ಡೇ ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೀವು ಏನಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.